ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸ್ಯಾಂಡಲ್ವುಡ್ ಹಾಸ್ಯ ನಟ ಚಿಕ್ಕಣ್ಣನಿಗೂ ಈಗ ಡವ ಶುರುವಾಗಿದೆ. ಕೊಲೆಯಾದ ದಿನ ದರ್ಶನ್ ಜೊತೆಗೆ ಹಾಸ್ಯ ನಟ ಚಿಕ್ಕಣ್ಣ ಪಾರ್ಟಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿಯಲ್ಲಿ ಸ್ಟಾರ್ ಕೂಡ ಭಾಗಿಯಾಗಿದ್ರಂತೆ. ಮೈಸೂರಿನ ಸ್ಟಾರ್ ಹೋಟೆಲ್ನಲ್ಲಿ ನಾಳೆ ಪೊಲೀಸರು ಮಹಜರನ್ನು ನಡೆಸ್ತಾ ಇದ್ದಾರೆ. ದರ್ಶನನ್ನ ಕರೆದೊಯ್ದು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಬಳಿಕ ನಟ ದರ್ಶನ್ 3 ದಿನಗಳ ಕಾಲ ಸ್ಟಾರ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದರು. ಕೊಲೆಯಾದ ರೇಣುಕಾಸ್ವಾಮಿ ಮೈಮೇಲಿದ್ದಂಥ ಚಿನ್ನದ ಸರವನ್ನು ಡಿ ಗ್ಯಾಂಗ್ ದೋಚಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಚಿನ್ನದ ಸರ ದೋಚಿದಂಥ A4 ರಾಘವೇಂದ್ರ ಅದನ್ನೇ ಪತ್ನಿಗೆ ಕೊಟ್ಟಿದ್ದಂತೆ. ಈ ಸರವನ್ನು ರಾಘವೇಂದ್ರ ಪತ್ನಿ ಬಳಿ ಇದ್ದ ಚಿನ್ನದ ಸರವನ್ನು ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಡಿ ಗ್ಯಾಂಗ್ನಿಂದ ಹತ್ಯೆಯಾದ ರೇಣುಕಾಸ್ವಾಮಿ ಕೈಲಾಸ ಶಿವಗಣರಾಧನೆ ಇಂದು ನಡೀತಾ ಇದೆ. ಚಿತ್ರದುರ್ಗದ VRS ಬಡಾವಣೆಯಲ್ಲಿರುವಂಥ ಅವರ ಮನೆಯಲ್ಲಿ ಈಗ ಶಿವಗಣರಾಧನೆ ನಡೀತಾ ಇದೆ. ಚಿತ್ರದುರ್ಗದಲ್ಲಿನ ರೇಣುಕಾಸ್ವಾಮಿ ಮನೆಗೆ ಹೆಬ್ಬಾಳ ಶ್ರೀಗಳು ಭೇಟಿ ನೀಡಿದರು. ಕೊಲೆಯಾದ 10 ದಿನ ಕಳೆದರೂ ಕೂಡ ರೇಣುಕಾಸ್ವಾಮಿ ಮೊಬೈಲ್ ಇನ್ನೂ ಪತ್ತೆಯಾಗಿಲ್ಲ. ಜೂನ್ 8ರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಡಿ ಗ್ಯಾಂಗ್ ಕಿಡ್ನಾಪ್ ಮಾಡಿತ್ತು. ಅಂದು ಬೆಳಗ್ಗೆ ಚಿತ್ರದುರ್ಗದಲ್ಲಿ ಸ್ವಿಚ್ ಆಫ್ ಆಗಿದ್ದಂಥ ಮೊಬೈಲ್ ಮಧ್ಯಾಹ್ನ RR ನಗರದಲ್ಲಿ ಸ್ವಿಚ್ ಆನ್ ಆಗಿತ್ತು. ಇನ್ನು ಜೂನ್ 8ರ ಸಂಜೆ ಹೊತ್ತಿಗೆ RR ನಗರದ ಪಟ್ಟಣಗೆರೆಯಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಮತ್ತೆ ಸ್ವಿಚ್ ಆಫ್ ಆಗಿತ್ತಂತೆ. ಪಟ್ಟಣಗೆರೆ ಶೆಡ್, ಕಿಡ್ನಾಪ್ ಮಾಡಿದ ಕಾರ್ ಸೇರಿ ಹಲವೆಡೆ ಹುಡುಕಿದ್ರೂ ಕೂಡ ಮೊಬೈಲ್ ಪತ್ತೆಯಾಗಿಲ್ಲ. ಇನ್ನು ಶವದ ಜೊತೆ ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಮೊಬೈಲ್ ಬಿಸಾಡಿದ್ದಾಗಿ ಆರೋಪಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ 4 ದರ್ಶನ್ ನೋಡಿದ್ದೇ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಂತೆ. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ A7 ಅನುಕುಮಾರ್, ಕಿಡ್ನಾಪ್ಗೆ ಆಟೋ ನೀಡಿದಂಥ ಆರೋಪಿ ಜಗದೀಶ್ ಹಾಗೂ ಕಾರ್ನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡಿದಂಥ ರವಿ ದರ್ಶನ್ಗೆ ನೇರ ಪರಿಚಯ ಇಲ್ಲ ಅಂತ ಹೇಳಲಾಗಿದೆ. ಶವ ಸಾಗಿಸಿದ್ದ ಕಾರು ವಾಶ್ ಮಾಡಿದ್ದ ಹೇಮಂತ್ಗೆ ದರ್ಶನ್ ನೇರ ಪರಿಚಯವಿರಲಿಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ತೈಲ ಬೆಲೆ ಏರಿಕೆ ವಿರೋಧಿಸಿ ಬಿಜೆಪಿ ಪ್ರತಿಭಟನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿ ಕಾಲದಲ್ಲಿ 14 ಬಾರಿ ಬೆಲೆ ಏರಿಕೆ ಮಾಡಿದ್ರು, ಗ್ಯಾರಂಟಿಗಳಿಗಾಗಿ ಬೆಲೆ ಏರಿಕೆ ಅನ್ನೋದು ಸರಿ ಅಲ್ಲ ಅಂತ ಹೇಳಿದರು. ತೈಲ ಬೆಲೆ ಏರಿಕೆ ವಿಚಾರವಾಗಿ ಇಂದು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಇತ್ತ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಸಿದ್ದರಾಮಯ್ಯ ಮಧ್ಯಾಹ್ನ 12:30ಕ್ಕೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ತೈಲ ಬೆಲೆ ಏರಿಕೆ ಕುರಿತು ಸಿಎಂ ಸ್ಪಷ್ಟನೆ ನೀಡುವಂಥ ಸಾಧ್ಯತೆ ಇದೆ. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪ ಇಂದು ವಿಚಾರಣೆಗೆ ಹಾಜರಾಗಿದ್ದಾರೆ. ಹೈಕೋರ್ಟ್ ನಿರ್ದೇಶನದಂತೆ CID ಮುಂದೆ ಯಡಿಯೂರಪ್ಪ ಹಾಜರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಅಕ್ರಮವಾಗಿ ಕೂಡಿಟ್ಟಿದ್ದಂಥ 22 ಜಾನುವಾರುಗಳನ್ನು ರಕ್ಷಣೆ ಮಾಡಲಾಗಿದೆ. ಹಿಂದೂಪರ ಸಂಘಟನೆಗಳು ಪೊಲೀಸರ ಸಹಕಾರದಿಂದ ರಕ್ಷಣೆ ಮಾಡಲಾಗಿದ್ದು 5 ಕರುಗಳನ್ನು ಗೋಶಾಲೆಗೆ ಕಳಿಸಲಾಯಿತು. ಇನ್ನು ಮೊಹಮ್ಮದ್ ಗೌಸ್ ಸೇರಿದ 3 ಪೊಲೀಸರು ಈಗ ನೋಟಿಸ್ ಕೊಟ್ಟಿದ್ದಾರೆ. ಬಕ್ರೀದ್ ಹಬ್ಬ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂಥ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡಲಾಯಿತು. ಈ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಸಿಎಂಗೆ ಸಚಿವ ಜಮೀರ್ ಅಹಮದ್ ಖಾನ್ ಸೇರಿ ಹಲವರು ಸಾಥ್ ನೀಡಿದರು. ಇಂದು ದೇಶಾದ್ಯಂತ ಮುಸ್ಲಿಂ ಸಮುದಾಯದಿಂದ ಬಕ್ರೀದ್ ಆಚರಣೆ ಮಾಡಲಾಯಿತು. ಬೆಳ್ಳಂಬೆಳಗ್ಗೆ ದೆಹಲಿಯ ಜಾಮಾ ಮಸೀದಿ, ಆಗ್ರಾದ ಮಸೀದಿಯಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ಮಕ್ಕಳು ಸೇರಿ ಎಲ್ಲರಿಗೂ ಕೂಡ ಪರಸ್ಪರ ಶುಭಾಶಯ ವಿನಿಮಯ ಕೋರಿದರು. TDPಗೆ ಲೋಕಸಭಾ ಸ್ಪೀಕರ್ ಸ್ಥಾನ ನೀಡಿದರೆ ಇಂಡಿಯಾ ಮೈತ್ರಿ ಬೆಂಬಲ ಸೂಚಿಸಿದೆ. ಉದ್ಧವ್ ಬಣದ ಶಿವಸೇನಾ ವಕ್ತಾರ ಸಂಜಯ್ ರಾವತ್ ಮಾತನಾಡಿದ್ದು, ಸ್ಪೀಕರ್ ಸ್ಥಾನಕ್ಕೆ TDP ಅಭ್ಯರ್ಥಿ ಸ್ಪರ್ಧಿಸಿದರೆ ಸಂಪೂರ್ಣ ಬೆಂಬಲ ನೀಡ್ತೇವೆ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಇಂದು ಉನ್ನತ ಮಟ್ಟದ ಸಭೆ ನಡೀತಾ ಇದೆ. ದೇಶದ ಆಂತರಿಕ ಭದ್ರತೆ ಹಾಗೂ ಮಣಿಪುರ ಭದ್ರತೆ ಕುರಿತು ಪರಿಶೀಲನಾ ಸಭೆ ನಡೆಯಲಿದೆ. ಈ ಮಹತ್ವದ ಸಭೆಯಲ್ಲಿ ಭದ್ರತಾ ಸಂಸ್ಥೆಗಳ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಪ್ಯಾರಿಸ್ ಪ್ರವಾಸ ಮುಗಿಸಿ ರಾಂಚಿಗೆ ವಾಪಸ್ಸಾಗಿರುವ ಟೀಮ್ ಇಂಡಿಯಾ ಮಾಜಿ ನಾಯಕ ಧೋನಿ ತಮ್ಮ ನೆಚ್ಚಿನ ನಾಯಕರ ಜೊತೆ ಸಮಯ ಕಳೀತಾ ಇದ್ದಾರೆ. 1 ತಿಂಗಳ ಕಾಲ IPL ಟೂರ್ನಿಯಲ್ಲಿ ಫುಲ್ ಬ್ಯುಸಿ ಇದ್ದ ಧೋನಿ ತಮ್ಮ ಪತ್ನಿ ಮಗಳು ಜೊತೆ ಪ್ಯಾರಿಸನ್ನು ತಿರುಗಾಡಿತು. ಟೀಮ್ ಇಂಡಿಯಾ ಸೂಪರ್ 8ಗೆ ಕಾಲಿಟ್ಟಿದ್ದ ಬೆನ್ನಲ್ಲೇ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಸಮಾಧಾನ ಸ್ಫೋಟವಾಗಿದೆ ಅಂತ ಹೇಳಲಾಗ್ತಿದೆ. ಅಶಿಸ್ತಿನ ಕಾರಣಕ್ಕೆ ಶುಭ್ಮನ್ ಗಿಲ್ ತಲೆದಂಡ ಎಂಬ ಸುದ್ದಿ ಹಬ್ಬಿದೆ. ಈ ಎಲ್ಲ ಆಟಗಾರರು ಅಮೆರಿಕದಿಂದ ವೆಸ್ಟ್ ಇಂಡೀಸ್ಗೆ ಹೊರಟ್ರೆ ಶುಭ್ಮನ್ ಗಿಲ್ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಗಿಲ್ ವಾಪಸ್ ಬಂದಿದ್ದರ ಬಗ್ಗೆ ಅನುಮಾನ ಈಗ ಮೂಡ್ತಾ ಇದೆ.